ನಾಳೆ ನೆರವೇರಲಿರುವ ಪವಿತ್ರ ರಂಜಾನ್ ಸಾಮೂಹಿಕ ಪ್ರಾರ್ಥನೆಗೆ ಗಂಗಾವತಿ ಈದ್ಗಾ ಮೈದಾನ ಸಜ್ಜಾಗಿದೆ. ಒಂದು ತಿಂಗಳ ಕಠಿಣ ಉಪವಾಸದೊಂದಿಗೆ 31ನೇ ದಿನಕ್ಕೆ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಮಾಡಿ ಅಲ್ಲಾಹನ ಕೃಪೆಗೆ ಪಾತ್ರರಾಗುತ್ತಾರೆ. ಈ ಒಂದು ರಂಜಾನ್ ಹಬ್ಬಕ್ಕೆ ಗಂಗಾವತಿ ನಗರದ ಎಲ್ಲ ಅಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು, ತಹಸೀಲ್ದಾರರು, ನಗರಸಭೆ ಅಧಿಕಾರಿಗಳು, ಸಿಪಿಐ, PSI ಸೇರಿದಂತೆ ಎಲ್ಲ ಅಧಿಕಾರಿಗಳ ಸಹಕಾರದಿಂದ ಮತ್ತು ಹಿಂದೂ ಮುಸ್ಲಿಂ ಬಾಂಧವರ ಸೌಹಾರ್ದತೆಯೊಂದಿಗೆ ಈ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸುತ್ತಿದ್ದೇವೆ. ಪವಿತ್ರ ರಂಜಾನ್ ಹಬ್ಬಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದ ಮುಸ್ಲಿಂ ಮುಖಂಡರಾದ SB ಖಾದ್ರಿ ಅವರು. ಈ ಸಂದರ್ಭದಲ್ಲಿ ಈದ್ಗಾ ಕಮಿಟಿಯ ಮಾಜಿ ಅಧ್ಯಕ್ಷರಾದ ಗದ್ವಾಲ್ ಖಾಸಿಂ ಸಾಬ್, ಸೈಯದ್ ಇಮ್ತಿಯಾಜ್ ಹುಸೇನ್, ಅಹಮದ್ ಪಟೇಲ್, ಸೈಯದ್ ನಾಹೀದ್, ಆಫ್ರೇಜ್, ಹುಸೇನ್ ಬಾಷಾ, ಇಮ್ರಾನ್ ನಜೀರ್ ಸೇರಿದಂತೆ ಈದ್ಗಾ ಕಮಿಟಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ನಾಯಕರಾದಂಥ ಇಕ್ಬಾಲ್ ಅನ್ಸಾರಿ ಸಾಹೇಬರ ಮಾರ್ಗದರ್ಶನದಲ್ಲಿ ನಮ್ಮ ಗಂಗಾವತಿ ತಾಲೂಕಿನ ತಾಲೂಕು ಆಡಳಿತದವರಾದಂಥ ಮಾನ್ಯ ಶ್ರೀ ತಹಸೀಲ್ದಾರ್ ಅವರು ಹಾಗೂ ನಗರಸಭೆಯ ಪೌರಾಯುಕ್ತರು ಹಾಗೂ ಪೊಲೀಸ್ ಅಧಿಕಾರಿಗಳು ಇವರೆಲ್ಲರೂ ಸೇರಿ ಈ DSP ಇವರೆಲ್ಲರೂ ಸೇರಿ ಈ ಈದ್ಗಾ ಮೈದಾನಕ್ಕೆ ಬಂದು ಇಲ್ಲಿ ಏನೇನು ಅವಶ್ಯಕತೆ ಇದೆ ಅನ್ನೋದು ಮನಗಂಡು ಅವರೆಲ್ಲ ವ್ಯವಸ್ಥೆಗಳನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ನಗರಸಭೆಯ ಪೌರಾಯುಕ್ತರು ವಿಶೇಷವಾದ ಗಮನ ಹರಿಸಿ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ಇಲ್ಲಿ ಸುಮಾರು ಈ ಜಾಗದಲ್ಲಿ ತೆಗ್ಗು ದಿನ್ನು ಇರುವುದರಿಂದ ಸುಮಾರು ಒಂದು 25-30 ಟ್ರ್ಯಾಕ್ಟ್ರ್ ಮರಮ್ಮನ್ನು ಹಾಕಿಸಿ ಇವತ್ತೆಲ್ಲ ಅದನ್ನು ಸ್ವಚ್ಛತೆ ಮಾಡಲಿಕ್ಕೆ, ಇಲ್ಲಿ ಸಮತೋಲನವಾದಂಥ ಭೂಮಿ ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದಂಥ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ನಗರಸಭೆಯ ಸಮಸ್ತ ಲೇಬರ್ ಕಾರ್ಮಿಕರು ಅವರೆಲ್ಲರೂ ಬಂದು, ವಿಶೇಷವಾಗಿ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಬಂದು ತಮ್ಮ ಮನಸ್ಸಿನಿಂದ ಇವತ್ತು ಈ ಸ್ವಚ್ಛತೆ ಕಾರ್ಯಕ್ರಮ ತಾವು ನೋಡ್ತಾಯಿದ್ರಿ. ಈ ನಾಡಿನಲ್ಲಿ ಗಂಗಾವತಿ ನಗರದ ಈದ್ಗಾ ಮೈದಾನಷ್ಟು ಸ್ವಚ್ಛ ಬೇರೆ ಕಡೆ ಇರಲಿಲ್ಲ ಅಂತ ಅನಿಸ್ತತೆ. ಇಲ್ಲಿ ಗಿಡಗಳ ಮರಗಳನ್ನು ಬೆಳೆಸಿ ನೆರಳು ಮಾಡೋದಾಗಲಿ, ಸ್ವಚ್ಛತೆ ಮಾಡೋದಾಗಲಿ, ಸುತ್ತ ಈ ಪರಿಸರವನ್ನು ನಗರಸಭೆಯವರು ಸ್ವಚ್ಛ ಮಾಡಿಕೊಳಿಸಿದ್ದಾರೆ. ಅವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಹಬ್ಬದ ಪ್ರಯುಕ್ತ ನಮ್ಮ ತಹಸೀಲ್ದಾರರಾದಂಥ ಶ್ರೀ ವಿಶ್ವನಾಥ್ ಮುರಡಿ ಅವರು ವಿಶೇಷವಾಗಿ ಗಮನವನ್ನು ಹರಿಸಿ ಅವರು ಬಂದು ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಬಂದು ಇಲ್ಲಿ ಕುಂತು ಅವರು ಕೇರ್ ಟೇಕರ್ ಇದ್ದಾರೆ. ಇವತ್ತು ಈ ಹಬ್ಬಕ್ಕೆ ನಮ್ಮ ಗಂಗಾವತಿ ತಹಸೀಲ್ದಾರರು ಅವರು ವಿಶೇಷವಾದಂಥ ಗಮನವನ್ನು ಹರಿಸಿ ಇವತ್ತು ಈ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಏನೈತಲ್ಲ ಅವರು ಸಹಕಾರ ಮಾಡಿದ್ದಾರೆ. ನಗರಸಭೆದವರು ಸಹಕಾರ ಮಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿಯವರು, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಸಹಕಾರ ನೀಡಿ ನಮಗೆಲ್ಲ ಸ್ವಚ್ಛತೆಯನ್ನು ಮಾಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮ ಏನೈತಲ್ಲ ನಮ್ಮ ನಾಯಕರಾದಂಥ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಮಾರ್ಗದರ್ಶನದಲ್ಲಿ ನಾನಾಗಲಿ, ನಮ್ಮ ಗದ್ವಾಲ್ ಖಾಸಿಂ ಸಾಬ್ ನಗರಸಭೆಯ ಮಾಜಿ ಕೌನ್ಸಿಲರ್ ಹಾಗೂ ಹಳೆ ಸೈಯದ್ ಇಮ್ತಿಯಾಜ್ ಹುಸೇನ್ ಅಂತೇಳಿ ಇವರು ಈ ಭಾಗದ ಈ ಈದ್ಗಾದ ಸೆಕ್ರೆಟರಿಯಾಗಿ ಕೆಲಸ ಮಾಡಿದವರು. ಈಗ ನಾವೆಲ್ಲರೂ ಸೇರಿಕೊಂಡು, ಇನ್ನೂ ಅನೇಕ ನಮ್ಮ ಸ್ನೇಹಿತರು ಇದ್ದಾರೆ ಇಲ್ಲಿ, ಇವರೆಲ್ಲರೂ ಸೇರಿಕೊಂಡು ಹಗಲು ರಾತ್ರಿ ಸುಮಾರು ಒಂದು 15 ದಿವಸದಿಂದ ಎಲ್ಲ ಕಾರ್ಯಕ್ರಮ ಸ್ವಚ್ಛತೆ ಕಾರ್ಯಕ್ರಮ ನಡ್ತದೆ. ಇನ್ನೂ ನಾಳೆ ನಳದ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಇಲ್ಲಿ ಈದ್ಗಾದ ಸುತ್ತಮುತ್ತ ಎಲ್ಲರೂ ಜನರಿಗೆ ಬಂದವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಇಲ್ಲಿ ಬಂದು ಮಕಾಗಿ ತೊಗೊಳ್ಳಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಬರೋಕ್ಕೆ ಇದೆಲ್ಲ ಅನುಕೂಲಗಳನ್ನು ಮಾಡ್ತಾಯಿದ್ದಾರೆ. ದಾರಿಗಳಲ್ಲಿ ಎಲ್ಲ ಕಡೆ ಸ್ವಚ್ಛತೆ ಮಾಡಿ ಈದ್ಗಾಕ್ಕೆ ಬರೋದು ಏನೇನು ದಾರಿಗಳು ಅದಾವೆ ಅವೆಲ್ಲ ಸ್ವಚ್ಛತೆ ಮಾಡಲಿಕ್ಕೆ ಏನೈತಲ್ಲ ಈಗಾಗಲೇ ಪೌರಸಭೆಯವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಎಲ್ಲ ಇದು ಮಾಡ್ತಾರೆ. ಕರೆಂಟ್ನವರು KB ಅವರು ಸಹ, ಜೆಸ್ಕಾಮ್ನವರು ಸಹ ವಿಶೇಷವಾದ ಗಮನವನ್ನು ಹರಿಸಿ ಇವತ್ತು ಕರೆಂಟಿನ ವ್ಯವಸ್ಥೆ 2 ದಿವಸ ಕರೆಂಟ್ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಈ ಎಲ್ಲ ಅಧಿಕಾರಿಗಳು ಅವರಿವರಲ್ಲದೆ ಎಲ್ಲ ಗಂಗಾವತಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಈ ನಮ್ಮ ಹಬ್ಬಗಳಿಗೆ ವಿಶೇಷವಾದಂಥ ಗಮನ ಕೊಟ್ಟು ಅವರು ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲ ವಿಶೇಷವಾದಂಥ ಅವರಿಗೆ ನಮ್ಮ ಕಮಿಟಿಯಿಂದ ತಹಸೀಲ್ದಾರರು ಕೇರ್ ಟೇಕರ್ ಅವರ ಪರವಾಗಿ ಮತ್ತು ನಮ್ಮ ಸಮಸ್ತ ನಾಗರಿಕರ ಪರವಾಗಿ, ಹಿರಿಯರ ಪರವಾಗಿ, ವಿಶೇಷವಾಗಿ ನಮ್ಮ ಇಕ್ಬಾಲ್ ಅನ್ಸಾರಿ ಅವರ ಪರವಾಗಿ ನಾವೆಲ್ಲರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಈ ನಾಳೆ ಎಷ್ಟು ಗಂಟೆಗೆ ನಮಾಜ್ ಆಗುತ್ತೆ, ಆಮೇಲೆ ಎಷ್ಟು ಜನಸಂಖ್ಯೆ ಸೇರ್ಬೋದು ಸರ್? ಸುಮಾರು ನಮ್ಮ ನಿರೀಕ್ಷೆ 10,000ಕ್ಕಿಂತ ಮೇಲೆ ನಮ್ಮ ನಿರೀಕ್ಷೆ ಇದೆ ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡಲಿಕ್ಕೆ. ನಾವು ಅವತ್ತಿನ ದಿವಸ ನಾಳೆ ಆಗ್ತಾಯಿತ್ತು ಅಥವಾ ಶನಿವಾರ ದಿವಸ ಹಬ್ಬ ಆಗ್ತಾಯಿತ್ತು ನಾಡ್ದು, ಅವತ್ತು 10 ಗಂಟೆಗೆ ನಾವು ನಿಖರವಾಗಿ 10 ಗಂಟೆಗೆ ನಮಾಜ್ ಪ್ರಾರಂಭ ಮಾಡ್ತೀವಿ. ನಮಾಜ್ ಸುಮಾರು ನಮಾಜ್ ಮುಗಿಯೋವರೆಗೆ 1 ತಾಸು ಆಗ್ತದೆ. 11 ಗಂಟೆವರೆಗೆ ಪೂರ್ತಿ
ನಮಾಜಿನ ಪ್ರಕ್ರಿಯೆಗಳನ್ನು ಮುಗಿಯುತ್ತೈತೆ. ಥ್ಯಾಂಕ್ ಯು. ಧನ್ಯವಾದ.